ನೋಡ್ರಿ ಇವತ್ತು ಮಮತಾ ಬಿಸಿ ಟೀನ ಹೊಟ್ಟೆ ಮೇಲೆ ಚೆಲ್ಕೊಂಡು ತುಂಬಾ ಅಳ್ತಾ ಇದ್ದಾಳೆ. ಬಿದ್ದಿದ ತಕ್ಷಣ ಬೆಂಕಿ ಹತ್ತಿದ್ದಾಳೆ. ಸೊ ನೋಡ್ರಿ ಪೇಸ್ಟ್ ಹಚ್ಚಿನ ಇದಕ್ಕೆಲ್ಲ ಒಟ್ಟಿಗೆಲ್ಲ ಪ್ರೆಗ್ನೆಂಟ್ ಬೇರೆ ಅದಳ ಮಮತಾ. ಇವಾಗ ಎಲ್ಲ ಮಾಡ್ಕೊಳೋದು ಅವಶ್ಯಕತೆ ತಣ್ಣೀರಾಗಲ್ಲ ಉರಿಯಾಕತ್ತೈತಿ ಗಿಪ್ಪು ಅದು ಏನು ಗೊಬ್ಬಿ ಅದಳತ್ತ ಅಂತ ಬೊಗಲವ್ರ ನನಗಂತ 100 ಜನದಲ್ಲಿ ಒಬ್ರು ಮಾತ್ರ ಈ ಥರ ಕೆಟ್ಟದಾಗ ಯೋಚನೆ ಮಾಡಿ ಕೆಟ್ಟದಾಗ ಕಮೆಂಟ್ ಆಗ್ತಾರೆ. ಸೊ ಗಾಯ್ಸ್ ಏನಪ್ಪ ಇವತ್ತಿನ ಲಾಗ್ ಅಂದ್ರೆ ಮಮತಾಗ ಇವತ್ತೆಲ್ಲ ಹೊರಗಡೆ ಹೋಗ್ಬಿಟ್ಟು ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಆದರೆ ಆಗಲಿಲ್ಲ. ಯಾಕೆ ಆಗಲಿಲ್ಲಪ್ಪ ಅಂತಂದ್ರೆ ಮಮತಾಗ ನೋಡ್ರಿ ಏನಾಗೈತಿ ಏನು ಮಾಡ್ಕೊಂಡಂತ ಏನಾಗೈತೆ ಅಂದ್ರೆ ಮಮತಾಗ ಸುಡೋ ಚಾವನ ಕೈಗೆ ಮೈಗೆ ಹಾಕ್ಕೊಂಬಿಟ್ಟಾಳ. ಇವಾಗ ಇಲ್ಲಿ ಒಟ್ಟಿಗೆ ಹಾಕ್ಯಂದಾಳ. ಇಲ್ಲಿ ಉರ್ರೆಕದಿದ್ದು ಜಗ್ಗಿ ಅದಕ್ಕೆ ಪೇಸ್ಟ್ ಹಚ್ಚಿವಿ. ಇವಾಗ ಕೈಗೂ ಆಗೈತಿ ನೋಡ್ರಿ ಹೆಂಗೆ ಮಾಡ್ಕೊಂಡಾಳ ಅಂದ್ರೆ ಬೆಳಗ್ಗೆ ಚಾವು ಏನು ಹೇಳ್ಬೇಕಾಕಿ. ಹಿಡಕ ಪ್ಯಾನ್ ಹಾಕಿ ಹೆಂಗಾತಂತ ಹೇಳ ಫೋನ್ ಹಿಡ್ಕಲಕ್ ಬರಲ್ಲ. ಹಿಂಗೆ ಹಿಡ್ಕ ಹೆಂಗಾಗೈತಿ ಅಂತಂದ್ರೆ ಅದು ಸ್ವಲ್ಪ ಹಾಲು ತೆಗ್ದಿದ್ದೆ ನಾನು ಸೈಡಿಗೆ ಇಡಮಂತ ಹೋಗಿದ್ದೆ. ಆದ್ರೆ ಅದು ಹೊಟ್ಟೆ ಟಚ್ ಆಗಿಸಿಂದ ಎಲ್ಲಷ್ಟು ಹೊಟ್ಟೆ ಮೇಲೆ ಕೈ ಮೇಲೆ ಚಲಿಬಿಟ್ಟಿತ್ತು. ಉರಿಯಾಕತ್ತೈತಿ ಮಕ್ಕಳು ಏನು ಮಾಡೋಕ್ಕಂತ ಗೊತ್ತಾಗಲಾಗೈತಿ. ಪೇಸ್ಟ್ ಹಚ್ಕೊಂಡ್ರೆ ಏನೋ ಕಮ್ಮಿ ಆಗುತ್ತಾ ಅಂದರೆ ಅದಕ್ಕೆ ಪೇಸ್ಟ್ ಹಚ್ಚಿ ಹೊಟ್ಟೆ ಕೈ ಜಗ್ಗಿ ಉರಿಯಾಕತ್ತೈತಿ. ಆಕಿ ಕೈಗೆ ಅಷ್ಟೇ ಹಾಕ್ಯಂದಿಲ್ಲ, ಒಟ್ಟಿಗೆಲ್ಲ ಬಿದ್ದೈತೆ ಅದು. ಇದು ಒಟ್ಟಿಗೆ ಅಂದ್ರೆ ಇದೆಲ್ಲ ಆಗಿಬಿಟ್ಟೈತಿ. ಜಗ್ಗಿ ಉರಿಯಾಕದೈತಿ ಅನ್ನೋದಕ್ಕೆ ಪೇಸ್ಟ್ ಹಚ್ಚೀನಿ. ಏನೇನು ಮಾಡ್ಕೊಂತವ ಏನಿಲ್ಲ, ತಲೆ ಕೆಟ್ಟ ಹೊಂಟ್ಬಿಟ್ಟೈತಿ ನಿಮ್ದು. ಇದೇನೋ ಒಂದು ಲಾಗ್ ಮಾಡೋಣ ಹೊರಗಡೆ ಹೋಗ್ಬಿಟ್ಟು ಅಂತ ಮಾಡಿದ್ವಿ. ಈ ಥರ ಆಗ್ಬಿಡುತ್ತೆ ನೋಡ್ರಿ. ಏನು ಮಾಡಬೇಕು ಮಾಡ್ಕೊಳೋದು ಒಂದೊಂದು ಸಮಸ್ಯೆನೇನು. ಅದು ನಾನೇನು ಬೇಕಂತ ಇವಾಗ ಸುಡ ಚಾವು ಹಾಕ್ಕೊಂಡ್ರೆ ಏನು ಹಚ್ಚಿಂದ್ರೆ ಕಮ್ಮಿ ಆಗುತ್ತೆ ಅಂತ ಸ್ವಲ್ಪ ಕಮೆಂಟ್ ಹಾಕ್ರು. ಫುಲ್ ರೆಡ್ ಆಗಿಬಿಟ್ಟೈತಿ. ರೆಡ್ ಆಗಿ ಅಂದರೆ ಕೈಗೆಲ್ಲ ಇಲ್ಲೆಲ್ಲ ಗುಳ್ಳಿ ಬಂದ ಒಟ್ಟಿಗೆ ಪೇಸ್ಟ್ ಹಚ್ಚಿನೆಲ್ಲ ಉಗ್ರಾಕತ್ಬಿಟ್ಟೈತಿ. ಗೊತ್ತಿಲ್ಲ ಫುಲ್ ಕುದಿಯೋದು ಚೆಲ್ಲಿಬಿಟ್ಟೈತಿ. ಫುಲ್ಲು ಚಾವು ಕುದಿತ್ತು ಅಂದ್ರೆ ಕುದಿಯೋ ಚಾವನ್ನ ಮೈ ಮೇಲೆ ಹಾಕ್ಕೊಂಬಿಟ್ಟಾಳಕ್ಕಿ. ಅದು ಪ್ರೆಗ್ನೆಂಟ್ ಬೇರೆ ಅದಲ್ಲ, ಒಟ್ಟಿಗೆಲ್ಲ ಚೆಲ್ಲಿಬಿಟ್ಟೈತೆ. ಅದು ಒಟ್ಟಿಗೆಲ್ಲ ಹಚ್ಚಿನಿ ಅದನ್ನು ಪೇಸ್ಟ್. ಮತ್ತು ಕೈಗೆ ಒಂದು ಸ್ವಲ್ಪ ಐತಿ, ಕೈಗೆ ಹಚ್ಚೀನಿ. ಏನೋ ಮಾಡ್ಕೊಂತವೋ ಗೊತ್ತಾಗಲ್ಲ. ನನಗೆ ಕರಿಪೆ ಬರೀ ಇಂಥದ್ದು ಏನೋ ಒಂದು ಎಡವಟ್ಟು ಮಾಡ್ಕೊತಾನೆ ಇರುತ್ತೆ. ಪ್ರೆಗ್ನೆಂಟ್ ಇದ್ದಾಗ ಏನೋ ಒಂದು ಮಾಡ್ಕೊಂತಿರ್ತಲ್ಲ, ಅದಕ್ಕೆ ನೀನು ಒಂದ್ಸಲ ಸಾನಿವಿದು ಒಟ್ಟಿಗೆ ಹೋದ್ಲು. ನೆಕ್ಸ್ಟ್ ಕುಕ್ಕರ್ ಬ್ಲಾಸ್ಟ್ ಆದ. ನೆಕ್ಸ್ಟ್ ಇವ ನೋಡ್ರೆ ಚಾವ ಚಲ್ಕೊಂಡಿ. ಇಷ್ಟು ದಿನ ಆಗ್ಲಾರು ಇವಾಗ ಯಾಕೆ ಆಗತ್ತೆ? ಯಾರು ಕೆಟ್ಕೊಂಡ್ಬಿಟ್ರು ಅನ್ಸುತ್ತೆ ಅದಕ್ಕೆ. ಯಾರು ಕಟ್ಕೊಂಡು ಬಿಡ್ತಾರಪ್ಪ. ಮತ್ತೆ ಎಷ್ಟು ದಿನ ಆಗ್ಲಾರ ಈಗ ಬೇಕಂತ ಮಾಡ್ತೀನಿ. ಕಟ್ಕೊಂಡು ಯಾರು ಬಿಡ್ತಾರೆ? ಕೆಟ್ಕೊಂಡು ಆಗದೆ ಇರೋರು. ನಾವು ಯಾರ ತಂಟಕ್ಕೆ ಹೋಗಿಲ್ಲ. ನಮಗೆ ಯಾರು ಆಗ್ಲಾರ ಇರ್ತಾರೆ ಗೊತ್ತಿರಲ್ಲ ನಮಗೆ ಅಷ್ಟೇ. ಎಲ್ಲ ದೇವ್ರು ನೋಡ್ತಾನೆ. ಒಳ್ಳೇದು ಬಯಸೋದಕ್ಕಿಂತ ಕೆಟ್ಟದ್ದು ಬಯಸೋರೆ ಭಾಳ ಜನ ಇರ್ತಾರೆ. ಮೇಲೆ ದೇವ್ರು ನೋಡೋಕ್ಕಿರ್ತಾನೆ, ಕೆಟ್ಟದ್ದು ಯಾವುದು ಒಳ್ಳೇದು ಯಾವುದು ಅಂತ. ಅದಕ್ಕೆಲ್ಲ ಲೆಕ್ಕಾಚಾರ ಇಟ್ಟಿರ್ತಾನೆ. ನೀನು ಎಷ್ಟು ಒಳ್ಳೇದು ಮಾಡಿ ಎಷ್ಟು ಕೆಟ್ಟದ್ದು ಮಾಡಿ ಅಂತ ಇಟ್ಟಿರ್ತಾನೆ. ಯಾಕಂದ್ರೆ ಜಲ್ದಿ ಒಳ್ಳೆ ಟೈಮ್ ಇರೋದು ಕೆಟ್ಟವರಿಗೆಲ್ಲ, ಒಳ್ಳೆಯವರಿಗೆಲ್ಲ ಒಳ್ಳೆ ಟೈಮ್ ಇರುತ್ತೆ. ಒಳ್ಳೆ ಟೈಮ್ ಬರುತ್ತೆ ಆದಷ್ಟು ಬೇಗ. ಸೊ ಏನು ಮಾಡ್ಬೇಕಂತಲೇ ಗೊತ್ತಾವತ್ತು. ಪ್ಲೀಸ್ ದಯವಿಟ್ಟು ನಿಮ್ಗೆ ಏನಾದರೂ ಸೊಲ್ಯೂಷನ್ ಗೊತ್ತಿದ್ರೆ ಕಮೆಂಟ್ ಹಾಕಿದ್ರು, ನಾನು ಅದನ್ನು ಅಪ್ಲೈ ಮಾಡ್ತೀನಿ ಅಂತಾಗ.
ಇವಾಗ ಆಕಿಗೆ ಅಡುಗೆ ಮಾಡೋಕ್ಕಾಗವಲ್ತು. ಆ ಕೈನ ತಣ್ಣೀರಾಗಲ್ಲ ಉರಿಯಾಕತ್ತೈತಿ. ಅದು ಏನು ಗೊಬ್ಬಿ ಎದಳತ್ತ ಅಂತ ಬೊಗಲು ನನಗಂತ ಏನೇನಾಗುತ್ತೋ ಸಮಸ್ಯೆ ಗೊತ್ತಾಗಲ್ಲ. ಏನು ಯೂಸ್ ಮಾಡಿದ್ರೆ ಕರೆಕ್ಟ್ ಆಗುತ್ತೆ ನನಗೆ ಗೊತ್ತಿಲ್ಲ ಏನು ಯೂಸ್ ಮಾಡಿ. ನಮ್ಮ ತಂಗಿ ಮಗಳ ಕೈನ ಹಂಗೆ ಆಗಿತ್ತು. ಅಲ್ಲಿ ಚಿನ್ನಿ ಕೈ ಫುಲ್ ಕುದೇ ನೀರ ಕೈ ಇಟ್ಟೋಕಿನ ಚರ್ಮನೆ ಕಿತ್ಕೊಂಬಂಗಿತ್ತು. ನಾನು ಅದೇ ಹಂಚ್ಬಿಟ್ಟಿದ್ದು ಮನೆಯಲ್ಲಿ. ಕೈಗೆ ಬಿದ್ರೆ ಬಿಡು ಏನೋ ಇದೆ ಅನ್ಸಲ್ಲ, ಹೊಟ್ಟೆ ಮೇಲೆ ಬಿದ್ದಿತ್ತಲ್ಲ ಅದಕ್ಕೆ ಸ್ವಲ್ಪ ಟೆನ್ಷನ್. ಹೊಟ್ಟೆ ಮೇಲೆ ಬಿದ್ದುಬಿಟ್ಟೈತಿ, ಅದೇ ಬೊಗಲು ಬರೋದ್ಬಿಟ್ಟೈತಿ. ಹೊಟ್ಟೆಲ್ಲ ಮಾಡ್ಕೊಂಬಿಟ್ಟವಳಾಕಿ, ಹೊಟ್ಟೆ ಮೇಲೆ ಎಲ್ಲಿ ಗುಳಿ ಪಳಿ ಬರ್ತಾವ ಅಂತ. ಅದು ಬಿದ್ದಿದ ತಕ್ಷಣ ಬೆಂಕಿ ಎತ್ತಿದ್ದಾಳೆ. ನೋಡ್ಕೊಂಡ್ ಮಾಡಕ್ ಬರೋಲ್ಲ ಅಂತ ನಿನ್ ಮೇಲೆ ನನಗೆ ಅದು ನೋಡು. ಹೊಟ್ಟಿ ಇಷ್ಟು ಫುಲ್ ಮುಂದೆ ಬಂದೈತಲ್ಲ, ನಾನು ಗ್ಯಾಸ್ ಬೆಲ್ ನಿಂದಿರ್ತೀನಿ, ಅದೇನಾಗ್ಬಿಟ್ಟೈತಿ ಬೋಗಣಿ ಹೊಟ್ಟಿಗೆ ಟಚ್ ಆಗ್ಬಿಟ್ಟೈತಿ ನಿಂತಾಗ. ಅದು ಟಚ್ ಆಗ್ಯೇಶನ್ ಪೂರ್ತಿ ಮ್ಯಾಲೆ ಚೆಲ್ಬಿಟ್ಟೈತಿ. ಅಂದ್ರೆ ಹೊಟ್ಟೆ ಬೋಗಣಿಗೆ ಟಚ್ ಆಗಿ ಹಿಂಗೆ ಬಕ್ಕಬಾರ್ಲಿ ಹಿಂಗೆ ಬಿದ್ದೈತಿ. ಹಿಂಗೆ ಸೀದಾ ಅಂದ್ರೆ ಹೊಟ್ಟೆ ಮೇಲೆ ಬಿದ್ದೈತೆ ಅದು ಚಾವೆಲ್ಲ. ಅದನ್ನ ಹಿಂಗೆ ಅನ್ನಕ್ಕೆ ಹೋಗಿ ಆ ಕೈ ಕೂಡ ನತ್ತೈತಿ. ಅದು ಹಿಂಗೆ ಬಿತ್ತಲ್ಲ, ಹಿಂಗೆ ಬಿದ್ದಿದ ತಕ್ಷಣ ಹಿಂಗೆ ಅಂದಿದೆ. ಅದಕ್ಕೆ ಉಲ್ಟ ಮತ್ತು ಕೈ ಚೆಲ್ಲೈತೈತಿ. ಅಂದ್ರೆ ಅಷ್ಟು ಮೈ ಮೇಲೆ ಚೆಲ್ಲೈತೆ ಅದು. ಫುಲ್ ಎಡದು ಇಲ್ಲೆಲ್ಲ ಫುಲ್ ಕೈಗೆ ಇದೆ, ಏನೋ ಒಂದು ಮಾಡ್ಕೆನೇ ಇರ್ತಾಳೆ ಅಂತ. ಏನು ಮಾಡಬೇಕು ಏನಿಲ್ಲ. ನನಗಿದು ಲಾಗ್ ಮಾಡ್ತಿದ್ದಿಲ್ಲ. ಇದು ನಿಮ್ಗೆ ಏನಾದರೂ ಸೊಲ್ಯೂಷನ್ ಗೊತ್ತಿದ್ರೆ ಕಮೆಂಟ್ ಹಾಕ್ತಾರೆ ಅಂತಂದು ನಾನು ಲಾಗ್ ಮಾಡಿದ್ದು. ಸೊ ನಿಮ್ಗೆ ಯಾವುದಾದ್ರೂ ಸೊಲ್ಯೂಷನ್ ಗೊತ್ತಿದ್ರೆ ಏನು ಅಪ್ಲೈ ಮಾಡಿದ್ರೆ ಕಮ್ಮಿ ಆಗುತ್ತೆ ಅಂತಿದ್ರೆ ಸ್ವಲ್ಪ ದಯವಿಟ್ಟು ಕಮೆಂಟ್ ಹಾಕ್ರೆ ಅದನ್ನು ನಾವು ಟ್ರೈ ಮಾಡ್ತೀವಿ. ಸಮಸ್ಯೆ ಏನಂದ್ರೆ ಸಾನ್ವಿ ಪ್ರೆಗ್ನೆಂಟ್ ಇದ್ದಾಗ ಅವಾಗ ಹೊಟ್ಟೆ ಇಷ್ಟಕ್ಕೊಂದು ಮುಂದೆ ಇರಲಿಲ್ಲ ಅಂದೆ. ಇವಾಗ ಫುಲ್ ಮುಂದೆ ಐತಲ್ಲ, ಹಂಗಾಗಿ ಏನು ಕೆಲಸ ಮಾಡೋಕ್ಕಾಗಿಲ್ಲ. ಫುಲ್ ಅಡ್ಡ ಆಗುತ್ತೆ ನನಗೆ. ನಾನು ಹಿಂಗೆ ಬೇಕಂತ ಮಾಡಿದ್ದಲ್ಲ. ಇನ್ನೂ ಒಂದು ನಮಗೆ ಇದೊಂದು ರೂಮ್ದೊಂದು ಭಾರಿ ಪ್ರಾಬ್ಲಮ್ ಆಗೋಗ್ಬಿಟ್ಟೈತಿ. ಸಣ್ಣ ಮನೆ ಆಗೋದಕ್ಕೆ ಮಮತಾಗ ಸಾಮಾನೆಲ್ಲ ಕಾಲಾಗ ಕೈಯಾಗ ಆಗತ್ಬಿಟ್ಟವ ಜಾಸ್ತಿ ಸಾಮಾನು. ಆ ಮನೆ ಏನು ಹಾಕದೈತೆ ಅಂದ್ರೆ ಜಲ್ದಿ ಖಾಲಿ ಮಾಡಲಾಗ್ಯಾರ. ಖಾಲಿ ಮಾಡ್ದಂತ ಒಂದು ಡೇಟ್ ಕೊಟ್ಟಾರ, ಆ ಡೇಟ್ವರೆಗೂ ನಾವು ಕಾಯಲೇಬೇಕಾಗುತ್ತೆ. ಸೊ ನೋಡ್ರಿ, ಪೇಸ್ಟ್ ಹಚ್ಚಿನ ಇದಕ್ಕೆಲ್ಲ ಒಟ್ಟಿಗೆಲ್ಲ. ಪ್ರೆಗ್ನೆಂಟ್ ಬೇರೆ ಅದಲ್ಲ ಮಮತಾ, ಇವಾಗೆಲ್ಲ ಮಾಡ್ಕೊಳೋದು ಅವಶ್ಯಕತೆ. ಸುಡು ಚಾವ್ ಹಚ್ಕೊಂಡು ಭಾಳ ಉರಿಯಾಕೈತೆ ಅಂತಿದ್ದು ಹೊಟ್ಟೆಲ್ಲ. ಗುಳ್ಳಿ ಬರ್ತಾವು. ಅದಾದ ಮತ್ತು ಹೊಟ್ಟೆಗೆ ಟಚ್ ಆಗೈತೆ ಬೋಗಣಿ, ಟಚ್ ಆಗಿ ಎಲ್ಲ ಹೊಟ್ಟೆ ಮೇಲೆ ಚೆಲ್ಬಿಟ್ಟೈತೆ. ನಾನು ಬೇಕಂತ ಮಾಡ್ಕೊಂಡಿಲ್ಲ. ಕೈನ ಮಾಡ್ಕೊಂಡಳ. ಇದಕ್ಕೇನು ಮಾಡ್ಬೇಕಂತ ನನಗೆ ಗೊತ್ತಿಲ್ಲ. ಅದಕ್ಕೆ ಪೇಸ್ಟ್ ಹಚ್ಚೀನಿ, ಅಲ್ತಿಕ್ಕ ಪೇಸ್ಟ್. ನಿಮಗೆ ಏನಾದರೂ ಗೊತ್ತರೆ ಕಮೆಂಟ್ ಹಾಕ್ರಿ ಏನು ಮಾಡ್ಬೋದಂತ, ಏನು ಮಾಡಿದ್ರೆ ಕಮ್ಮಿ ಆಗುತ್ತಂತ. ಇದು ಎರಡನೇ ಸತಿ ಆಯ್ತು ನನಗೆ. ಎರಡನೇ ಸಲ ಒಂದ್ಸತಿ ಕುಕ್ಕರ್ದಾಯ್ತು. ಕುಕ್ಕರ್ ಒಂದ್ಸಲ ಬ್ಲಾಸ್ಟ್ ಆಗಿತ್ತು. ಇವಾಗ ನೋಡ್ರೆ ಚಾವನ ಮೈ ತುಂಬ ಚರ್ಕೊಂಡಳ. ಏನು ಮಾಡ್ಬೇಕು? ಏನು ಮಾಡೋದು ಗೊತ್ತೇನೆ ಆಗೋಲಾಗೈತಿ. ಇದು ಪೇಸ್ಟ್ ಹಚ್ಚಿಗೆ ಅಂತ ಅವ್ರ ತಂಗಿ ಐಡಿಯಾ ಕೊಟ್ಟಿದ್ದು. ಇವಾಗ ರವು ಏನಂತಳಂದ್ರೆ ಇದು ಹಚ್ಚಿ ನೀಲಿ ಹಚ್ಚಿಗೆ ರೀ ಏನಾಗತ್ತಳ. ಇವಾಗ ಅವ್ರ ಮನ್ಯಾಗ ಅಡುಗೆನೂ ಮಾಡಿಲ್ಲ ಆಕೆ. ಹಿಂಗೆ ಅದಕ್ಕೆ ರವು ಬಂದು ಅಡುಗೆ ಮಾಡ್ಯಾಳ. ಒಂದು ಕ್ಲಿಪ್ ಹಾಕಿ ನೋಡ್ಕೊಂಬರ್ರಿ ಮನ್ಯಾಗ ಹೆಂಗೆ ಚಾವು ಚೆಲ್ಲೈತೆ ಅಂತಂದದ್ದು. ನೋಡ್ಕೊಂಬರ್ರಿ, ಹಾಕ್ತೀನಿ. ಮನೆ ಸರ್ಪ್ರೈಸ್ ಕೊಡ್ತಿ, ದೊಡ್ಡ ಸರ್ಪ್ರೈಸ್ ಐತೆ ಆ ಮನೆ. ನಿಮಗೆ ಶಾಕ್ ಆಗ್ತೀರ, ಆ ಥರ ಮನೆ ಐತೆ ಅದು. ಆ ಮನೇನ ತೋರಿಸಿದ್ರೆ ಗೊತ್ತಾಗುತ್ತೆ ನಿಮಗೆ ಆ ಮನೆ ಎಷ್ಟು ಚಂದ ಐತಿ, ಹೆಂಗಿಲ್ಲ. ಶಾಕ್ ಆಗ್ತೀರ, ಪಕ್ಕಾ ಶಾಕ್ ಆಗ್ತೀರ. ಇದನ್ನು ಮಾತ್ರ ತಲೆಗೆ ಇಟ್ಕೊಂಡಿರ, ಅಷ್ಟು ಚಂದ ಐತಿ ಮನೆ ಮಾತ್ರ. ಇದ್ರ ಬಗ್ಗೆ ಮಾತಾಡ್ಬೇಕು, ಏನು ಅದ್ರ ಬಗ್ಗೆ ಮಾತಾಡೋಕೆ ಗೊತ್ತಾಗಲ್ಲ ನನಗೆ.
ಪ್ರಾಪರಾಗಿ ಒಂದೇ ತಲೆಗೆ ಬರಕತ್ತಿದ್ದು ಏನಂದ್ರೆ ಮಗಲಾಗ ಕಾಲಾಗ ಕೈಯಾಗ ಹಾಕತ್ತು ಸಾಮಾನ, ಅದಕ್ಕೆ ಈ ಥರ ಮಾಡ್ಕೊಳಕತ್ತಲ್ಲ ಅಂತ ಅನ್ಸಕತ್ತೈತಿ. ಆಕೆಗೆ ಪ್ರೆಗ್ನೆಂಟ್ ಬರಲ್ಲ, ಸ್ವಲ್ಪ ಜಾಗ ಬೇಕು, ಫ್ರೀಯಾಗಿರ್ಬೇಕಲ್ಲ. ಆ ಜಾಗ ಇಲ್ಲ ಇಲ್ಲಿ ಮನೆಗೆ ಅಲ್ಲ. ಜಾಗ ಅನ್ನೋದಕ್ಕಿಂತ ಏನಂತಂದ್ರೆ ನಾನು ಏನಾದರೂ ಮಾಡೋಕೆ ಹೋಗಿರ್ತೀನಿ, ಅದು ಇನ್ನೂ ಏನೋ ಆಗುತ್ತೆ. ಅದು ಹಿಂಗಾಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಇಷ್ಟ. ಸೊ ನೋಡೋಣ ಬರ್ರಿ ಏನೇನಾಗುತ್ತೆ ಏನೇನಿಲ್ಲ ಅಂತ ನೀವು ಕಮೆಂಟ್ ಹಾಕ್ರಿ ಅದೇನು ಅಪ್ಲೈ ಮಾಡ್ಬೇಕಂತ. ಇಷ್ಟು ಚಿಕ್ಕದಾಗಿರುತ್ತೆ ಲಾಗು, ಇದನ್ನು ತಿಳಿಸೋಕ್ಕಂತ ಮಾಡಿದೆ. ಭಾಳ ನನಗೆ ಒಂಥರ ಏನು ಮಾಡ್ಬೇಕು ಏನು ಗೊಬ್ಬಿ ಬಂದ್ಬಿಟ್ರೆ ಹೆಂಗೆ, ಗುಳ್ಳೆ ಬಂದ್ರೆ ಹೆಂಗೆ. ಹಾಸ್ಪಿಟ್ಲಿಗೆ ಹೋದ್ರೆ ರಿಸ್ಕ್ ಐತಿ. ಹಾಸ್ಪಿಟ್ಲಿಗೆ ಹೋಗ್ಬೇಕು ಅನ್ಕೊಂಡ್ರೆ ರಿಸ್ಕ್ ಐತಿ. ಸುಮ್ಮನೆ ನೋಡ್ಕೊಂಡು ಮಾಡೋಕ್ಕಾಗಲ್ಲ. ಸುಮ್ಮನೆ ನಾವು ಒಂದು ಕೇಳಕ್ಕೆ ಹೋಗಿರ್ತೀವಿ, ಅವ್ರು ಇನ್ನೊಂದೇನು. ಅದೇ ಇವಾಗ ಹಾಸ್ಪಿಟ್ಲಿಗೆ ಹೋಗೋ ಪ್ಲ್ಯಾನ್ ಐತಿ. ಏನಾದರೂ ಸೊಲ್ಯೂಷನ್ ನಿಮಗೆ ಗೊತ್ತಾ? ಇಲ್ಲಾಂದರೆ ಹಾಸ್ಪಿಟ್ಲಿಗೆ ಹೋಗ್ತೀವಿ ಅಷ್ಟು ಮಾಡೋಣ. ಗೊತ್ತಿದ್ರೆ ಕಮೆಂಟ್ ಹಾಕ್ರಿ. ಅದು ನನಗೆ ಭಾಳ ಉರೇಕತ್ಬಿಟ್ಟೈತಿ, ಸಮಾಧಾನ ಆಗಲಾಗಿತ್ತು ನನಗೆ. ಏನು ನಾನು ಕೂದಲಾಗ ಕಟ್ಟೋಕೆ ಬರಲಾಗಿತ್ತು, ಅಷ್ಟು ಇದಾಗತ್ತೈತಿ. ಅದಕ್ಕೆ ನಮ್ಮ ಮೌನಿಗೆ ಬಂದು ಅಡುಗೆ ಮಾಡಿಕೊಟ್ಟ. ಅದ್ರಾಗ ಬೇರೆ ಸಾನಿದೊಂದು ಟೆನ್ಷನ್. ಸಾನಿ ಬೇರೆ ಕಾಟ ಕೊಡಕತ್ಬಿಟ್ಟಾಳ. ಯಾರೋ ಒಬ್ರು ಕಮೆಂಟ್ ಹಾಕಿದ್ರು, ಬೋರಿಂಗ್ ಲಾಗ್ ನೀವು ಏನು ಕಂಟೆಂಟೇ ಇರಲ್ಲ, ಮತ್ತು ಎಂಡ್ ಕೂಡ ಮಾಡಲ್ಲ ನೀವು ಅಂತ ಹಾಕಿದ್ದೆ. ನಾನು ಅದನ್ನೇ ನಿಮಗೆಲ್ಲರಿಗೆ ಅವತ್ತು ಒಂದು ದಿವಸ ಕೇಳಿದ್ದು, ನಾನು ಏನು ಆಗಕತ್ತೈತಿ ನಮ್ಮ ಲಾಗಲ್ಲಿ, ನಿಮ್ಗೇನು ಬೋರಿಂಗ್ ಅನ್ಸಕತ್ತೈತಿ ಅದನ್ನಾದರೂ ಹೇಳ್ರು, ನಾವು ಚೇಂಜಸ್ ಮಾಡ್ಕೊತೀವಿ ಅಂತ ಹೇಳಿದ್ವಿ. ಅದನ್ನು ಅವತ್ತು ಯಾರೂ ಏನು ಕಮೆಂಟೇ ಹಾಕಲಿಲ್ಲ ಅದ್ರ ಬಗ್ಗೆ. ಏನು ಮಾಡ್ಬೇಕಂತ ನನಗೆ ಗೊತ್ತಾಗಲಾಗೈತಿ. ಸೊ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಎಷ್ಟೋ ನಾನು ಟ್ರೈ ಮಾಡಕತ್ತೀನಿ. ನಿಮಗೆ ಎಂಟರ್ಟೈನ್ಮೆಂಟ್ ಡೈಲಿ ಲಾಗ್ ಅಂದ್ರೆ ಕಂಟೆಂಟ್ ಕೊಡ್ಬೇಕಂಬೋದೇ ಇಲ್ಲ. ನಮ್ಮ ಮನೆಗೆ ಏನಾಗುತ್ತೆ, ನಾವೇನು ಮಾಡ್ತೀವಿ ಇದನ್ನು ಮಾತ್ರ ತೋರ್ಸೋಕ್ಕಾಗೋದು. ಕಂಟೆಂಟ್ ಅಂದ್ರೆ ಕಂಟೆಂಟೇ ಬೇರೆ ಥರ ಆಗುತ್ತಲ್ಲ. ನಾವು ಡೈಲಿ ಲಾಗ್ ಅಂದಮೇಲೆ ಮನೇಲಿ ಏನು ನಡೀತೆ ಅದನ್ನು ತೋರಿಸ್ಬೇಕಾಗತ್ತೆ. ನೋಡಂಬ್ರಿ ಇವಾಗ ಆ ಮನೆಗೆ ಹೋಗೋವರೆಗೂ, ಆ ಮನೆಗೆ ಹೋದ್ಮೇಲೆ ಕಂಟೆಂಟ್ ಯಾವುದಾದ್ರೂ ಹುಡ್ಕೊಂಡು 100 ಜನದಲ್ಲಿ ಒಬ್ರು ಮಾತ್ರ ಈ ಥರ ಕೆಟ್ಟದಾಗ ಯೋಚನೆ ಮಾಡಿ ಕೆಟ್ಟದಾಗ ಕಮೆಂಟ್ ಹಾಕ್ತಾರೆ. ಕೆಟ್ಟದಾಗಿ ಅಂದ್ರೆ ಯಾವ ಥರ ಹಾಕ್ಯಾರಂದ್ರೆ ಏನು ಲಾಗ್ ಮಾಡ್ತೀರಿ, ಡಬ್ಬ ಲಾಗ್ ಹಂಗೆ ಹಿಂಗೆ ಇಂಟ್ರೆಸ್ಟ್ ಇರಲ್ಲ. ಅಂದರೆ ಅವ್ರ ಪ್ರಕಾರ ಹೆಂಗಿರ್ಬೇಕಂದ್ರೆ ನನಗಂತ ಸುಳ್ಳು ಹೇಳ್ಕೊಂಡು ಮತ್ತು ನಾನು ಅದು ಇದು ಅಂತ ಬಿಲ್ಡಪ್ ತಗೊಂಡು ಅವೆಲ್ಲ ನಮಗೆ ಇಷ್ಟ ಆಗಲ್ಲ. ನಮ್ಮದು ರಿಯಾಲಿಟಿ ಏನು ಇರ್ತೀವಿ, ನಮ್ದು ಏನೈತಿ ಅದನ್ನು ಮಾತ್ರ ಅಷ್ಟೇ ತೋರಿಸ್ತೀವಿ. ನಾವು ಕಿತ್ತಬಾರ್ದು ಮಗಳ, ರಿಯಾಲಿಟಿ ಏನಿರುತ್ತೆ ಅದನ್ನು ತೋರಿಸ್ತೀವಿ. ಸುಳ್ಳು ಹೇಳ್ಕೊಂಡು ಲಾಗ್ ಮಾಡೋಕೆ ಇಷ್ಟ ಇಲ್ಲ. ಏನೇ ಇದ್ರೂ ನಾವು ಓಪನ್ ಆಗೇ ಮಾಡ್ತೀವಿ, ಓಪನ್ ಆಗಿ ಹೇಳ್ತೀವಿ. ಅದನ್ನ ಬಿಟ್ಟು ಇವಾಗ ಹೆಂಗಂತಂದ್ರೆ ಸ್ವಲ್ಪ ಜನಕ್ಕೆ ಸುಳ್ಳು ಹೇಳೋರೆ ಇಷ್ಟ ಆಗ್ಬಿಡ್ತಾರೆ, ನಿಜ ಹೇಳೋರು ಇಷ್ಟನೇ ಆಗಲ್ಲ. ನಮ್ಮ ಜೀವನದಾಗ ಏನು ನಡೆಯಕತ್ತೈತೆ ಅದನ್ನ ಮಾತ್ರ ಹೇಳ್ತೀವಿ. ನಾವು ಬಿಲ್ಡಪ್ ತಗೊಂಡು ಅದೆಲ್ಲ ಓವರ್ ಆ್ಯಕ್ಷನ್ ಮಾಡೋಕ್ಕೆ ಬರೋದೇ ಇಲ್ಲ ನಮಗೆ. ಆಲ್ರೆಡಿ ನೋಡೋ ಜನಕ್ಕೆ ಗೊತ್ತಿರುತ್ತೆ ನಾವು ಹೆಂಗರಿ. ನಾವು ಜಾಸ್ತಿ ಓವರ್ ಆ್ಯಕ್ಷನ್ ಶೋ ಆಫ್ ಮಾಡಲ್ಲ. ಯಾಕಂದ್ರೆ ನಮಗೇನೋ ಬಟ್ಟೆ ತಗೋಬೇಕಾ ಅನಿಸಿದೆ ತಗೊತೀವಿ, ಎಲ್ಲಿಗಾದ್ರೂ ಹೋಗ್ಬೇಕಾ ಹೋಗ್ತೀವಿ, ಇಲ್ಲಾಂದ್ರೆ ಇಲ್ಲ, ರೊಕ್ಕ ಇಲ್ಲಾಂದ್ರೆ ಹೋಗಲ್ಲ. ದುಡ್ಡು ಯಾವುದಂತ ಬಂತಂದ್ರೆ, ನಮ್ಮದು ಪೇಮೆಂಟ್ ಬಂತಂದ್ರೆ ಏನೋ ಒಂದು ಮಾಡ್ತೀವಿ, ನಾವೇನು ದಿನ ಮಾಡಲ್ಲ. ಸೊ ಇಷ್ಟು ಹೇಳ್ತಾ ಇಲ್ಲ ಆದ್ಮೇಲೆ ಏನು ಮಾಡ್ತೀನಿ. ಸೊ ಬ್ಯಾಡ್ ಕಮೆಂಟ್ ಹಾಕೋದಕ್ಕೆ ನೀವು ರೀಸನ್ ಹೇಳ್ಬಿಟ್ಟು ಬ್ಯಾಡ್ ಕಮೆಂಟ್ ಹಾಕ್ರು. ನಿಮ್ಗೆ ಹಾಕೋರು ಬೇಡ ಅನ್ನಲ್ಲ, ನಿಮ್ಮ ಕೆಲಸನೇ ಅದೇ ಇರುತ್ತೆ. ಸೊ ಭಾಳ ಜನ ಪಾಸಿಟಿವ್ ಕಮೆಂಟ್ ಹಾಕ್ತೀರಾ. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಏನಾದರೂ ಮಿಸ್ಟೇಕ್ ಇದ್ದರೆ ಇದನ್ನು ಮಾಡ್ಕೊಳ್ಳಿ, ಈ ಥರ ಮಾಡಿ, ನಿಮ್ಮ ಮನೇಲಿ ಈ ಥರ ಚೇಂಜಸ್ ಮಾಡಿ, ಈ ಥರ ಇರಿ ಅಂತ ಹೇಳ್ರಿ. ಅದು ಬಿಟ್ಟು ಏನೇನೋ ಆಗ್ತಾರೆ, ಅದಕ್ಕೆ ನನಗೆ ಒಂಥರ ಬೇಜಾರು. ಸೊ ಇಷ್ಟು ಹೇಳ್ತಾ ಈ ಲಾಗ್ ನಿಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಅಂಥರದ್ದೆಲ್ಲ ತಲೆ ಕೆಡಿಸ್ಕೊಬೇಡ ಅಂತಿರ್ತನ, ಆದ್ರೆ ಕಮೆಂಟ್ ನೋಡಿದ್ರೆ ತಲೆ ಕೆಡುತ್ತದೆ. ಇರಲಿ ಅಂಥವ್ರು ಇರ್ಬೇಕು. ಸೊ ಇಷ್ಟು ಹೇಳ್ತಾ ಈ ಲಾಗ್ ನಿಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗೋಣ ನೆಕ್ಸ್ಟ್ ಲಾಗಲ್ಲಿ. ನೋಡ್ತಾ ಇರಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.